ಕಾಲುವೆಗೆ ನೀರು ಹರಿಸುವಂತೆ ರೈತರಿಂದ ಅಹೋರಾತ್ರಿ ಧರಣಿ ನಡೀತಾ ಇದೆ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಕೊಟುಬಾಗಿಯಲ್ಲಿ ಹೋರಾಟ ಮುಂದುವರೆದಿದೆ. ನೀರಾವರಿ ಇಲಾಖೆಯ ಜಾಕ್ವೆಲ್ ಕಚೇರಿಯಲ್ಲಿ ರೈತರ ಪ್ರತಿಭಟನೆ ಇದು. ಇನ್ನು ರೈತರ ಹೋರಾಟಕ್ಕೆ ತಲೆ ಕೆಡಿಸಿಕೊಳ್ತಿಲ್ಲ ನೀರಾವರಿ ಇಲಾಖೆಯವರು. ಕಳೆದ 27 ದಿನಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ಕೊಟುಬಾಗಿ ಏತ ನೀರಾವರಿ ಯೋಜನೆಗಾಗಿ ಅನ್ನದಾತರು ಪಟ್ಟು ಹಿಡಿದು ಕೂತಿದ್ದಾರೆ. 18 ಹಳ್ಳಿಗಳಿಗೆ ನೀರು ನೀಡುವಂಥ ಏತ ನೀರಾವರಿ ಯೋಜನೆ ಇದೆ. ಕಳೆದ 10 ವರ್ಷಗಳಿಂದ ಕೊನೆ ಹಳ್ಳಿಗಳಿಗೆ ಇನ್ನೂ ಕೂಡ ನೀರು ಬಂದಿಲ್ಲ. ಚಿಕ್ಕೋಡಿ ತಾಲೂಕಿನ ಬಂಬಲವಾಡ, ಬೆಳಕೂಡು, ಕೆಂಚನಟ್ಟಿ, ದೋಣವಾಡ, ಖರಗಾಂವ್ ಗ್ರಾಮಗಳಿಗೆ ನೀರೇ ಬಂದಿಲ್ಲ. ಹೀಗಾಗಿ ಸ್ಥಳದಲ್ಲೇ ಅಡುಗೆ ಮಾಡಿ ಜಾನುವಾರುಗಳನ್ನು ಕಟ್ಟಿ ಹೋರಾಟ ಮಾಡ್ತಾ ಇದ್ದಾರೆ. ಸ್ಥಳಕ್ಕೆ ಜಿಲ್ಲಾಧಿಕಾರಿ ಬರುವಂತೆ ರೈತರು ಪಟ್ಟನ್ನು ಹಿಡಿದಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ನೀಡ್ತಾರೆ. ಶ್ರೀಧರ್, ಅಹೋರಾತ್ರಿ ಧರಣಿ ನಡೆಸ್ತಾ ಇದ್ದಾರೆ ರೈತರು, ಬಟ್ ಅಧಿಕಾರಿಗಳು ಕ್ಯಾರೆ ಮಾಡ್ತಿಲ್ಲ. ಈ ಕೊಟುಬಾಗಿ ಏತ್ ನೀರಾವರಿ ಯೋಜನೆ ಕೊನೆ ಹಳ್ಳಿಗೂ ಕೂಡ ಯಾಕೆ ಇಲ್ಲಿವರೆಗೂ ನೀರು ತಲುಪಲಿಕ್ಕೆ ಆಗ್ತಾ ಇಲ್ಲ? ಎಲ್ಲೋ ಒಂದು ಕಡೆ ನೀರಾವರಿ ಇಲಾಖೆಯ ಅಧಿಕಾರಿಗಳ ಬೇಜವಾಬ್ದಾರಿ ಇಲ್ಲಿ ಎದ್ದು ಕಾಣಿಸ್ತಿದೆಯಾ ಹೇಗೆ ಅನ್ನೋದು? ಅಧಿಕಾರಿಗಳನ್ನು ಎತ್ತಕ್ಕಾಗಿ ಹೋರಾಟ ಜಿಲ್ಲಾಧಿಕಾರಿ ಬರಲೇಬೇಕು 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 ಜಿಲ್ಲಾಧಿಕಾರಿ ಬರಲೇಬೇಕು 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 ಜಿಲ್ಲಾಧಿಕಾರಿ ಬರಲೇಬೇಕು. ಅಧಿಕಾರಿಗಳಿಗೆ ಜೈ ಜವಾನ್ ಜೈ ಕಿಸಾನ್, ಜೈ ಜವಾನ್ ಜೈ ಕಿಸಾನ್. ಯಾತಕ್ಕಾಗಿ ಹೋರಾಟ? ನೀರಿಗಾಗಿ ಹೋರಾಟ. ಯಾತಕ್ಕಾಗಿ ಹೋರಾಟ? ನೀರಿಗಾಗಿ ಹೋರಾಟ. ಎಲ್ಲಿಯವರೆಗೆ ಹೋರಾಟ? ಗೆಲ್ಲುವವರೆಗೆ ಹೋರಾಟ. ಎಲ್ಲ ರೈತ ಸಂಘಗಳಿಗೆ, ಎಲ್ಲ ರೈತ ಸಂಘಗಳಿಗೆ ಧಿಕ್ಕಾರ ಧಿಕ್ಕಾರ. ಭ್ರಷ್ಟ ಅಧಿಕಾರಿಗಳಿಗೆ ನೀರಿಗಾಗಿ ಹೋರಾಟ. ಯಾತಕ್ಕಾಗಿ ಹೋರಾಟ? ನೀರಿಗಾಗಿ ಹೋರಾಟ. ನೋಡ್ರಿ, ಇವತ್ತಿಗೆ 27ನೇ ದಿವಸ ಅಹೋರಾತ್ರಿ ಹೋರಾಟ ಮತ್ತು ಒಂದು 6ನೇ ದಿವಸ ಇವತ್ತು ನಾವು ಉಪವಾಸ ಸತ್ಯಾಗ್ರಹ ಪ್ರಾರಂಭ ಮಾಡಿರಿ. ಇವತ್ತಿಗೆ ಇದೊಂದು ದೊಡ್ಡ ಮಟ್ಟದ ಇಷ್ಟೆಲ್ಲ ಹೋರಾಟ ಮಾಡಿ ಇಷ್ಟೆಲ್ಲ ಜನ ಕೂಡ್ರಿ, ಇಷ್ಟೆಲ್ಲ 18 ಹಳ್ಳಿ ರೈತರು ಕೂಡ್ರಿ. ಬರೀ ನಾವು ಮೊದಲ ತಿಳಿಸಿದಂಗೆ ಈಗ 18 ಹಳ್ಳಿಗೆ ಒಂದು ಸುಮಾರು ಅಂದಾಜು 1 ಲಕ್ಷ ಜನಸಂಖ್ಯೆ ಐತ್ರಿ. ಅದಕ್ಕೆ ಅವರೆಲ್ಲರೂ ಏನು ಬಂದು ಕೊಂಡಾಕಾಗಿಲ್ಲ. ಇಲ್ಲಿ ಶಾಂತಿಯುತ ಹೋರಾಟ ನಡೆಸಿವು ನಾವು. ಅದಕ್ಕೆ ನಮ್ಮದು ನೀರಾವರಿಯ ಸಮಸ್ಯೆ ಬಗೆಹರಿಸೋ ಸಂಬಂಧ ರೀ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ನೀಡ್ತಾರೆ. ಶ್ರೀಧರ್, ಕೊಟುಬಾಗಿ ಏತ್ ನೀರಾವರಿ ಯೋಜನೆ 18 ಹಳ್ಳಿಗೆ ರೈತರಿಗೆ ಅನುಕೂಲ ಆಗುತ್ತೆ. ಯಾಕೆ ಇನ್ನೂ ಕಟ್ಟಕಡಿ ಹಳ್ಳಿಗೆ ನೀರು ಹೋಗ್ತಾ ಇಲ್ಲ? ಯಾಕೆ ಸಮರ್ಪಕವಾಗಿ ಇನ್ನೂ ಕೂಡ ಜಾರಿಯಾಗಿಲ್ಲ ಅನ್ನೋದು? ಪ್ರಭು, ಇದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಏನು ಮಾರ್ಕಂಡೆ ನದಿ ಏನಿದೆ, ಮಾರ್ಕಂಡೆ ನದಿಗೆ ಈ ಒಂದು ಕಾಲುವೆ ನಿರ್ಮಾಣ ಮಾಡಲಾಗಿದೆ. 18 ಗ್ರಾಮಗಳಿಗೆ ಕುಡಿಯುವ ನೀರಾಗಿರ್ಬೋದು, ಜೊತೆಗೆ ಕೃಷಿ ಚಟುವಟಿಕೆಗೆ ಏನು ಅಗತ್ಯ ಇರತಕ್ಕಂಥ ನೀರು ಪೂರೈಸುವಂಥ ನಿಟ್ಟಿನಲ್ಲಿ ಒಂದು ಕಾಲುವೆ ಯೋಜನೆಯನ್ನು ರೂಪಿಸಲಾಗಿದೆ. ಆದರೆ ಈ ಒಂದು ಯೋಜನೆಯ ಕಟ್ಟಕಡೆಯಲ್ಲಿರ್ತಕ್ಕಂಥ 4 ರಿಂದ 5 ಹಳ್ಳಿಗಳಿಗೆ ಟೇಲ್ ಎಂಡ್ವರೆಗೆ ನೀರು ತಲುಪ್ತಾ ಇಲ್ಲ. ಇದು ಎಲ್ಲೋ ಒಂದು ಕಡೆ ನೀರಾವರಿ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಇದು ಭಾಳ ಸ್ಪಷ್ಟವಾಗಿ ಕಂಡುಬರ್ತಾ ಇದೆ. ಯಾಕಂದರೆ 2007ರಲ್ಲಿ ಒಂದು ಯೋಜನೆ ಆರಂಭ ಆಗುತ್ತೆ, ತದನಂತರ ಕಾಲಮಿತಿಯಲ್ಲಿ ಇದು ಯೋಜನೆ ಕೂಡ ಕಾರ್ಯರೂಪಕ್ಕೆ ಬರುತ್ತೆ. ಆದರೆ ಕಳೆದ 1 ದಶಕದಿಂದ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಪ್ರತಿ ಬಾರಿ ಕೂಡ ಈ ರೀತಿಯ ಒಂದು ಸಮಸ್ಯೆಗಳು ಎದುರಾಗುವಂಥದ್ದು, ಪ್ರತಿ ಬಾರಿಯೂ ರೈತರು ಕೂಡ ಏನು ನೀರಾವರಿ ಇಲಾಖೆ ಕಚೇರಿ ಮುಂದೆ ಬಂದು ಪ್ರತಿಭಟನೆ ಮಾಡುವಂಥದ್ದು, ಕೇವಲ ಭರವಸೆ ಮಾತುಗಳನ್ನು ಕೊಡ್ತಾ ಇದ್ದಾರೆ. ಅಂದರೆ ಟೇಲ್ ಎಂಡ್ವರೆಗೆ ನೀರು ಲಿಫ್ಟ್ ಮಾಡಬೇಕಂದ್ರೆ ಪ್ರಭು ಅದಕ್ಕೆ ಬೇಕಾದಂಥ ಪಂಪ್ಸೆಟ್ಗಳ ವ್ಯವಸ್ಥೆ ಇರ್ತಕ್ಕಂಥದ್ದು. ಆದರೆ ಈ ಒಂದು ಟೇಲ್ ಎಂಡ್ವರೆಗೆ ನೀರು ಪೂರೈಕೆ ಮಾಡುವುದಕ್ಕೆ ಇರ್ತಕ್ಕಂಥ ಪಂಪ್ಸೆಟ್ಗಳನ್ನು ಬೇರೆ ಕಡೆ ಸ್ಥಳಾಂತರ ಮಾಡಲಾಗಿದೆ. ಇದರಿಂದ 18 ಹಳ್ಳಿಗಳಲ್ಲಿ ಕೇವಲ ಒಂದು 13 ರಿಂದ 14 ಹಳ್ಳಿಗಳಿಗೆ ಮಾತ್ರ ನೀರು ತಲುಪ್ತಾ ಇರ್ತಕ್ಕಂಥದ್ದು. ಉಳಿದಂತೆ 5 ಹಳ್ಳಿಗಳಿಗೆ ನೀರು ತಲುಪ್ತಾ ಇಲ್ಲ. ಹಾಗಾಗಿ ಈಗ ನೀರಾವರಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಜೊತೆಗೆ ಟೇಲ್ ಎಂಡ್ವರೆಗೆ ನೀರು ತಲುಪುವವರಿಗೆ ಕ್ರಮ ವಹಿಸಬೇಕಂತ ಒತ್ತಾಯಿಸಿ ಬೆಳಗಾವಿ ಜಿಲ್ಲಾಧಿಕಾರಿಗಳು ಸ್ವತಃ ಸ್ಥಳಕ್ಕೆ ಬರಬೇಕು. ಸ್ಥಳೀಯ ಶಾಸಕರು, ಸಚಿವರು ಈ ಒಂದು ರೈತರ ಸಮಸ್ಯೆಗೆ ಸ್ಪಂದಿಸುವಂಥ ಕೆಲಸ ಮಾಡಬೇಕಂತ ಒತ್ತಾಯಿಸಿ ಈಗ ಈ ಒಂದು ರೈತರು ಹೋರಾಟ ಮಾಡ್ತಿರ್ತಕ್ಕಂಥದ್ದು. ಈ ಒಂದು ಹೋರಾಟ ಏನು ಕಳೆದ 27 ದಿನ ಕಾಲಿಟ್ಟರು ಕೂಡ ಈವರೆಗೂ ಕೂಡ ಏನು ನೀರಾವರಿ ಇಲಾಖೆ ಅಧಿಕಾರಿಗಳು ಸ್ಪಂದಿಸುವಂಥ ಕೆಲಸ ಮಾಡಿಲ್ಲ. ಜೊತೆಗೆ ಏನು ಜಾಕ್ವೆಲ್ ಇರ್ತಕ್ಕಂಥ ಕಚೇರಿಯಲ್ಲಿ ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ ರೈತರು ಅಹೋರಾತ್ರಿ, ಅಲ್ಲಿ ಆ ಒಂದು ಕಚೇರಿಗೆ ಹೋಗೋದನ್ನೇ ಅಧಿಕಾರಿಗಳು ನಿಲ್ಲಿಸಿರ್ತಕ್ಕಂಥದ್ದು. ಹೀಗಾಗಿ ತಪ್ಪಿತಸ್ಥರ ಅಧಿಕಾರಿಗಳ ಕ್ರಮ ಆಗಬೇಕು, ಅವರನ್ನು ಸಸ್ಪೆಂಡ್ ಮಾಡಬೇಕು. ಜೊತೆಗೆ ಏನು ಈ ಒಂದು ಕಳೆದ 1 ದಶಕಗಳಿಂದ ಏನು ಸಮಸ್ಯೆ ಎದುರಾಗ್ತಾ ಇದೆ, ಆ ಒಂದು ಗ್ರಾಮದ
ಜನರಿಗೆ ಮತ್ತು ರೈತರಿಗೆ ಅನುಕೂಲವಾಗುವಂಥ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕ್ರಮ ವಹಿಸಬೇಕು ಅಂತ ಒತ್ತಾಯಿಸಿ ಒಂದು ಅಹೋರಾತ್ರಿ ಹೋರಾಟವನ್ನು ಮುಂದುವರಿಸಿರ್ತಕ್ಕಂಥದ್ದು ಪ್ರಭು. ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗಾಗಿ.